ಮೈಸೂರು ಅಂದರೆ ತಕ್ಷಣ ನೆನಪಿಗೆ ಬರುವುದು ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದೇವಿ. ಈ ನಾಡದೇವಿಯನ್ನು ಚಿನ್ನದ ರಥದಲ್ಲಿ ಕೂರಿಸಿ ಮೆರೆಸಬೇಕು ಎಂಬುದು ಸಾಕಷ್ಟು ಭಕ್ತರ ಬೇಡಿಕೆ. ಈಗ ಆ ಬೇಡಿಕೆ ಈಡೇರುವ ಸಮಯ ಬಂದಿದೆ. ಭಕ್ತರ ಕೋರಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸ್ತು ಅಂದಿದ್ದಾರೆ. ಹಾಗಾದರೆ ಚಾಮುಂಡಿ ಬೆಟ್ಟದಲ್ಲಿ ಈಗಿರುವ ರಥ ಯಾವುದು, ಅದರ ಇತಿಹಾಸ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ದೇವಾಲಯಕ್ಕೆ 500 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ. ಮೈಸೂರು ರಾಜಮನೆತನದ ಕುಲದೇವತೆಯಾಗಿರುವ ಚಾಮುಂಡಿ ದೇವಿಯ ಇತಿಹಾಸ ಬಹುತೇಕ ಎಲ್ಲರಿಗೂ ಗೊತ್ತಿದೆ. ಇಂತಹ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿ ಮೊದಲು ರಥೋತ್ಸವವನ್ನು ಆರಂಭಿಸಿದ್ದು ಮೈಸೂರು ಅರಸರು. ಹೌದು, 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮರದಿಂದ ನಿರ್ಮಿಸಿದ್ದ ಸಿಂಹವಾಹನ ಎಂಬ ರಥವನ್ನು ಚಾಮುಂಡೇಶ್ವರಿ ದೇಗುಲಕ್ಕೆ ಕೊಡುಗೆಯಾಗಿ ನೀಡಿದ್ರು. ಅದೇ ರಥವನ್ನು ಈಗಲೂ ಚಾಮುಂಡೇಶ್ವರಿಯ ರಥೋತ್ಸವ ಸಂದರ್ಭದಲ್ಲಿ ಬಳಸಲಾಗುತ್ತಿದೆ. ಸಿಂಹವಾಹನ ರಥದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನಿಟ್ಟು ರಥವನ್ನು ಎಳೆಯಲಾಗುತ್ತೆ. ಚಾಮುಂಡೇಶ್ವರಿ ದೇಗುಲದಲ್ಲಿ ಆಗಮೋಕ್ತವಾಗಿ ಯಜ್ಞ ಯಾಗದಿಗಳು ಪೂಜೆಗಳನ್ನು ಸಲ್ಲಿಸುವಂತೆ ಮಾಡಿದವರು ಸಹ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಮೂಲ ಮೂರ್ತಿಗೆ ಅನುಗುಣವಾಗಿ ಉತ್ಸವ ಮೂರ್ತಿಯನ್ನು ತಯಾರಿಸಿ ಶೈವಾಗಮದಲ್ಲಿ ನುರಿತ ದೀಕ್ಷಿತರನ್ನು ಕರೆತಂದಿದ್ರು. ತಮಿಳುನಾಡಿನ ಕಂಚಿ ಕ್ಷೇತ್ರದಿಂದ ನುರಿತ ದೀಕ್ಷಿತರನ್ನು ಕರೆತಂದು ಆಗಮೋಕ್ತವಾಗಿ ಯಜ್ಞ ಯಾಗದಿಗಳು ಪೂಜೆಗಳನ್ನು ಸಲ್ಲಿಸುವಂತೆ ಮಾಡಿದ್ರು. ಸಾವಿರದ 1928ರಿಂದ ಚಾಮುಂಡೇಶ್ವರಿ ರಥೋತ್ಸವ ನಡೆಯುತ್ತಾ ಬಂದಿದೆ ಎಂಬ ಬಗ್ಗೆ ಇತಿಹಾಸವಿದೆ. ಪ್ರತಿ ವರ್ಷ ಅಶ್ವಯುಜ ಶುಕ್ಲ ಪೂರ್ಣಿಮೆಯ ಸಂದರ್ಭದಲ್ಲಿ ದೇವಿಯ ರಥಾರೋಹಣ ಮಾಡಿ ರಥೋತ್ಸವವನ್ನು ನಡೆಸಲಾಗುತ್ತೆ. ಈ ವೇಳೆ ದೇವಸ್ಥಾನದ ಆವರಣದಲ್ಲಿ ಮಂಟಪೋತ್ಸವ, ಸಿಂಹವಾಹನೋತ್ಸವ, ಹಂಸವಾಹನೋತ್ಸವ ಮುಂತಾದ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ಹಾಗೂ ವಿಜೃಂಭಣೆಯಿಂದ ಜರುಗುತ್ತದೆ. ಚಾಮುಂಡೇಶ್ವರಿ ದೇಗುಲದಲ್ಲಿ ಈಗ ಇರುವ ರಥವು ಶಿಥಿಲವಾಗುತ್ತಿದ್ದು, ಮುಂದಿನ ದಸರಾ ಹಬ್ಬದ ಒಳಗೆ ಚಿನ್ನದ ರಥ ಮಾಡಿಸಲಿ ಎನ್ನುವುದು ಭಕ್ತರ ಆಶಯವಾಗಿದೆ. ಇದಕ್ಕೆ ಸರ್ಕಾರ ಕೂಡ ಆಸಕ್ತಿ ತೋರಿರುವುದು ಚಾಮುಂಡೇಶ್ವರಿ ದೇವಿಯ ಭಕ್ತರ ಸಂತೋಷಕ್ಕೆ ಕಾರಣವಾಗಿದೆ.